ನನ್ನ ಒಂದು ಅಭಿಪ್ರಾಯ ಹೇಳುವುದಾದರೆ ಯಾಕಂದರೆ ನಾನು ಅಂಜಲಿ ನಿಂಬಾಳ್ಕರ್ ಯಾಕಂದರೆ ನಾನು ಸಿಯಲ್ಲಿ ಒಂದು ಇದರಲ್ಲಿ ನೋಡಿದ್ದೇನೆ. ನೋಡಿದಾಗ ಯಾಕಂದರೆ MBBS MD ಪಡೆದಂಥವರು ಎಜುಕೇಟೆಡ್ಡು ಮತ್ತು ಸಾಮಾಜಿಕ ಕಳಕಳಿ ಇದ್ದವರು. ಆದರೆ ಅವರ ವೈಯಕ್ತಿಕವಾಗಿ ನಾವು ನೋಡಲಿಲ್ಲ. ಯಾಕಂದರೆ ಅವರು ಖಾನಾಪುರ ಕಿತ್ತೂರು ವ್ಯಾಪ್ತಿಗೆ ಬರ್ತದೆ, ನಾವು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಘಟ್ಟದ ಕೆಳಗಿನ ವ್ಯಾಪ್ತಿಗೆ ಬರ್ತಾಯಿದೆ, ಅದ್ರ ಬಗ್ಗೆ ಇಲ್ಲ. ಆದರೆ ಸ್ವಲ್ಪ ಅಲ್ಲೆಲ್ಲ ಖಾನಾಪುರದಲ್ಲಿದ್ದಾಗ ಮಾಡಿದ್ದಾರೆ ಹೇಳಿದರೆ, ಇಂತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಅವರಿಗೆ ನಾವೇನು ಮಾಡ್ಬೋದು, ಒತ್ತಾಯ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನಾವು ಅವರನ್ನು ಒತ್ತಾಯ ಮಾಡಿಕೊಂಡು ಅವರು ಸಹ ಹೇಳಿದ್ದಾರೆ ತಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಾನು ನಿರ್ಮಾಣ ಮಾಡ್ತಾ ಅಂತ ಹೇಳಿದ್ದಾರೆ. ಹಂಗೆ ಮಾಡೋದಿದ್ದರೆ ಸಂತೋಷ. ನಾನು ಹೇಳ್ತಾ ಇದ್ದೇನಲ್ಲ, ನಮಗೆ ಅಭಿವೃದ್ಧಿ ಬೇಕು, ವಿನಾ ಭಾವನಾತ್ಮಕ ವಿಷಯಗಳು ಬೇಡ. ಯಾರನ್ನೂ ಏನೋ ಒಂದು ವೈಭವೀಕರಿಸ್ಕೊಂಡು ಈ ಕಡೆಗೆ ನಂತರ ನೋಡಿ, ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆದಿದೆ ನೋಡಿ, ಸಂಸದರು 6 ಬಾರಿ ಆರಿಸಿ ಬಂದರು, ಏನೇನೇನು ಕೆಲಸ ಇಲ್ಲ. ಅದು ಏನಾದರೂ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ ಜನ ಹೇಳೋದು ಕೇಳಿದ್ರೆ ಅದು ನನ್ನ ಕೆಲಸ ಅಲ್ಲ ಅಂತ. ಹಾಗಾದ್ರೆ ನಿಮ್ಮ ಕೆಲಸ ಏನು? ಸುಮ್ಮನೆ ಇಲ್ಲೇ ಬಂದುಕೊಂಡು ಭಾಷಣ ಬಿಗಿಯೋದು, ಮತೀಯ ಇದನ್ನು ಏನು ಮಾಡುವುದು ಅಂತ ಹೇಳಿದ್ರೆ ಹೌದು, ಇದ್ರ ಬಗ್ಗೆ ಮಾಡಿಕೊಂಡು ಜನರನ್ನು ಭಾವನಾತ್ಮಕವಾಗಿ ಕೇಳಿಸುವುದು. ಯಾಕಂದರೆ ಈ ಸಲ ಅವ್ರಿಗೆ ಟಿಕೆಟ್ ಕೊಟ್ಟದ್ದಿದ್ದರೆ ನೇರವಾಗಿ ನಾನು ಕೇಳ್ತಿದ್ದೆ ಈ ಪ್ರಶ್ನೆಯನ್ನು. ಅವ್ರಿಗೆ ಟಿಕೆಟ್ ಕೊಡದೇ ಇದ್ದದ್ರಿಂದ ಮತ್ತು ಈಗಂತೂ ಏನು ಅವರು ಭೂಗತ ಎಲ್ಲಿದ್ದಾರೆ ಹೇಳೋದು ಪತ್ತೆ ಇಲ್ಲಂತೆ. ಅವರು ಸಂವಿಧಾನ ಬದಲಿಸ್ತೀವಿ ಅದು ಮಾತ್ರ ಅದು ಒಂದು ಬಹಳ ಇದು ವಿಚಾರ ಮಾಡುವಂಥ. ಯಾಕಂದರೆ ಒಬ್ಬ ವ್ಯಕ್ತಿ ಸಂವಿಧಾನದ ಅಡಿಯಲ್ಲೇ ಆರ್ಸಿ ಬಂದುಕೊಂಡು ಆ ಸಂವಿಧಾನಕ್ಕೆ ರಿಸ್ಪೆಕ್ಟ್ ಕೊಡದೇ ಇದ್ದರೆ ಆ ವ್ಯಕ್ತಿ ಜನಪ್ರತಿನಿಧಿ ಆಗಲಿಕ್ಕೆ ಪ್ರಯೋಜನ ಇಲ್ಲ ಅಂತ ನನ್ನ ಭಾವನೆ ಅಲ್ವಾ. ಅದಕ್ಕಾಗಿ ಅವ್ರದ್ದು ಟಿಕೆಟ್ ತಪ್ಪಿತು ಅಂತ. ಹೌದು, ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾರು, BJP ಹೈಕಮಾಂಡ್ ಅತಿ ಉತ್ತಮವಾದ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟದ್ದಿದ್ದರೆ ಇದು ಸಂವಿಧಾನ ವಿರೋಧಿ ಹೇಳೋದು ಏನಾಗ್ತಿತ್ತು, ಪ್ರೂವ್ ಆಗ್ತಿತ್ತು, ಗೊತ್ತಾಯ್ತಲ್ಲ. ಆದರೆ ಅದಕ್ಕೆ ಅದೊಂದು ಇದು ಮಾಡಿದ್ದಾರೆ. ಆದರೆ ಒಂದು ಮಾತ್ರ ಹೇಳ್ತಾ ಇದ್ದೇನೆ, ಈಗ ಸಮಸ್ಯೆ ಬರ್ತಾ ಇರೋದು ಏನಂತ ಹೇಳಿದ್ರೆ, ಕಳೆದ ಸುಮಾರು 5-6 ಚುನಾವಣೆ ಅಂತ ಹೇಳಿದ್ರೆ ಸುಮಾರು 30 ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲೆ ಏನೂ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಅದಕ್ಕಾಗಿ ಜನರಲ್ಲಿ ಇದು ನಾನು ಒಂದು ಹೇಳ್ತಾ ಇದ್ದದಲ್ಲ, ನೀವು ಬೇಕಾಗಿದ್ದರೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಚರಿಸಿ ಅವರ ಅಭಿಮಾನಿಗಳನ್ನು ಹೊರತುಪಡಿಸಿ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಕೊಡುವಂಥ ಒಂದೇ ಉತ್ತರ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಆಗಲಿಲ್ಲ. ಈ ಸಲ ನಾವು ಅದು ಚೇಂಜ್ ಆಗಬೇಕು, ಬದಲಾವಣೆ ಬೇಕು. ಇನ್ನೊಂದು ವಿಷಯವನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಬರೀ ಏನು ಆಶ್ವಾಸನೆ ಕೊಡಲಿಲ್ಲ, ಅವರು ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದರಿಂದ ಎಷ್ಟೋ ಜನರ ಬಡವರಿಗೆ ಅನುಕೂಲ ಆಗಿದೆ, ಸಾಕಷ್ಟು ಅನುಕೂಲ ಆಗಿದೆ. ಯಾಕಂತ ಹೇಳಿ ಈಗ ನಮ್ಮಂಥವ್ರಿಗೆ ಅದರದ್ದೇನು ಅಂತ ಒಂದು ಪರಿಣಾಮ ಬೀರದೇ ಇದ್ದರೂ ಎಷ್ಟೋ ಮಂದಿ ಬಡವರಿದ್ದಾರೆ, ಅವರಿಗೆ ಸಾಧಾರಣ ಕನಿಷ್ಠ ಒಂದು 4,000-5,000 ಸಾವಿರ ರೂಪಾಯಿ ಅವರಿಗೆ ಸಿಗ್ತಾ ಇದೆ, ಗೊತ್ತಾಯ್ತಲ್ಲ. ಆದರೆ ನಂದು ಒಂದು ಪ್ರಶ್ನೆ, ಭಾಳ ಮಂದಿ ಏನು ಮಾಡ್ತಾಯಿದೆ, ಕೆಲವರು BJP ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇದು ಒಂದು ಬಿಟ್ಟಿ ಭಾಗ್ಯ. ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾರು ಬಿಟ್ಟಿ ಭಾಗ್ಯ ಹೇಳ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ಸಿನ ಆ 5 ಗ್ಯಾರಂಟಿಗಳ ಬಗ್ಗೆ ನಂಬಿಕೆ ಇಲ್ವೋ, ಅವರು ದಯವಿಟ್ಟು ಏನು ಮಾಡಿ ನಮಗೆ ಆ ಗ್ಯಾರಂಟಿ ಬೇಡ ಅಂತ ಹೇಳಿ. ಯಾಕಂತ ಹೇಳಿದ್ರೆ BJPಯಿಂದ 37% ಜನ 37% ಕೆಳಗಿನ ವಿಧಾನಸಭೆಯಲ್ಲಿ ಓಟ್ ಪಡೆದಿದ್ದಾರೆ, JDSನಿಂದ 13%, ಅಂದರೆ ಟೋಟಲಿ 50-51% ಆಗ್ತದೆ. ಅಂದರೆ ಅರ್ಧದಷ್ಟು ಹಣ ಏನಾಗ್ತದೆ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ, ಹೌದಲ್ವಾ. ಅವರು ಅದನ್ನು ಏನು ಮಾಡಿ ಅದನ್ನು ಬಿಟ್ಟುಬಿಡಿ, ನಮಗೆ ಬೇಡ, ನಮಗೆ ಇಂಥ ಒಂದು ಇದು ಬೇಡ ಇಲ್ಲದೆ ಸುಮ್ಮನೆ ಬಿಟ್ಟಿ ಭಾಗ್ಯ ಆ ಬಿಟ್ಟಿ ಭಾಗ್ಯವನ್ನು ಎಲ್ಲರಿಗಿಂತ ಮೊದಲು ಇವರೇ ಪಡೀತಾ ಇದ್ದಾರೆ. ಇದು ಯಾಕಂದ್ರೆ ನಾನು ಇದನ್ನು ಕೆಲವರಿಗೆ ಹೇಳಿದ್ದೇನೆ, ಕೆಲವಷ್ಟು ಇದರಲ್ಲಿ ಬಂದಾಗ ನಾನು ಅದನ್ನು ಹೇಳಿದ್ದೇನೆ, ಅವರಿಗೆ ನಾನು ಟ್ವೀಟ್ ಮಾಡಿದ್ದೇನೆ. ಬಿಟ್ಟಿ ಭಾಗ್ಯ ಅಂತ ಇದ್ದು ಬಿಟ್ಬಿಡಿ ಅದನ್ನು, ಹೌದಲ್ವಾ. ಬಿಟ್ಟರೆ ಏನಾಯಿತು, ಬಿಟ್ಟರೆ ಬೇಡ ಹೇಳ್ತಾರೆ. ಇದು ಬಸ್ನಲ್ಲಿ ಹೋಗಬೇಕಾಗಿದ್ದರೆ ಮಹಿಳೆಯರು ಏನು ಮಾಡಿ ಟಿಕೆಟ್ ತೆಗೀರಿ ಅಲ್ವಾ, ಇದು ಕರೆಂಟ್ ಬಿಲ್ ತುಂಬಿರಿ, ಕಡೆಗೆ 2,000 ರೂಪಾಯಿ ಬೇಡ ಅಂತ ಬಿಡಿ. ಅದೆಂಥ ಜನಪರ ಆಗ ಮನಮೋಹನ್ ಸಿಂಗ್ನ ಅವರ ಕಾಲದಲ್ಲಿ 450 ರೂಪಾಯಿ ಇತ್ತು, ಈಗ ನೀವು 900 ರೂಪಾಯಿ ಹೇಳಿದ್ರು ಡಬಲ್ ಆಗಲಿಲ್ವಾ.
ಮತ್ತೆ ಮತ್ತೆ ಅದು ಏನು ಇದು ಹಾಂ ಡಬಲ್ ಆಗಲಿಲ್ವಾ? ಆಯಿತು. ಈಗ ಅಲ್ಲ, ಅದನ್ನು ಚುನಾವಣೆ ಟೈಮ್ನಲ್ಲಿ ಮಾಡೋಕ್ಕಿಂತನೂ ಒಂದು 3-4 ವರ್ಷದ ಹಿಂದೆನೇ ಮಾಡೋದಿದ್ದರೆ ಜನರಿಗಷ್ಟು ಅನುಕೂಲ ಆಗ್ತಿತ್ತಲ್ವ ಅದು.